ಛತ್ರಿ ಜನಗಳಿಗೆ ನ್ಯೂಸ್ ಎಲ್ಲ ಗೊತ್ತಾಗ್ಬಿಟ್ಟೈತೆ. ನಮ್ಮ ಮ್ಯಾಟ್ರ್ ಹೆಂಗೆ ಬೇಕಾಯ್ತು? ನಮ್ಮ ದೊನ್ಗಳು ಅವಾಗ ಹೇಳ್ತಾನೆ ಇರ್ತಾರೆ, ಹೂ ಸತ್ತರ ಆದರೂ ನಾರದು ತಡ ಆಗಕ್ಕಿಲ್ಲ ಅಂತ. ಇದು ಹಂಗೆಯ. ಏನ್ ಹೇಳ್ತಿದ್ದೀರಾ ನೀವು? ಶಿವಗೆ ದಿಗ್ಬಂಧ ಮಾಡೋರಂತೆ ಅರ್ಚಕರು ಮಾತಾಡ್ತಾ ಇದ್ದದ್ನ ನಾನೇ ಕೇಳಿಸ್ಕೊಂಡೆ. ಎಷ್ಟೋ ಹೊತ್ತಿಂದ ಶಿವು ನೀರೊಳಗೆ ಅವನಂತೆ. ಉಸಿರಾಡಕ್ಕಾಗ್ದೆ ಶಿವು ನೀರಲ್ಲೇ. ನಿಲ್ಲಿ, ಧೃತಿಗೆಡಬೇಡಿ, ಏನೂ ಆಗೋದಿಲ್ಲ. ಇಲ್ಲ, ನನ್ನ ಮಾವ ನೋಡ್ಬೇಕು, ನನ್ನ ಮಾವ ನೋಡ್ಬೇಕು, ಅಣ್ಣ ನೋಡ್ಬೇಕು. ಇದಕ್ಕೇನ್ ಪರಿಹಾರ ಅದನ್ನಾದ್ರೂ ಹೇಳಿ ಅರ್ಚಕ್ರೆ. ತಾಯಿಗೆ ದಿಗ್ಬಂಧನ ಆಗಿದೆ ಅಂತಂದ್ರೆ ಸಾಮಾನ್ಯವಾಗಿ ಕರೆದ್ರೆ ತಾಯಿ ಬರಲ್ಲ. ಮತ್ತೇನ್ ಮಾಡ್ಬೇಕು ಅರ್ಚಕ್ರೆ? ಕರಿಬೇಕು, ಉಗ್ರ ರೂಪಿಯಾಗಿ ಕರಿಬೇಕು. ನೀವು ಕರೆಯೋ ರೀತಿಗೆ ದಿಗ್ಬಂಧನವನ್ನೆಲ್ಲ ಛಿದ್ರ ಮಾಡಿ ತಾಯಿ ಬರಬೇಕು. ನಿಮ್ ಜೀವಮಾನದ ಭಕ್ತಿನೆಲ್ಲ ಒಂದೇ ಸತಿ ಹೊರಗಾಕಿ. ತನ್ನ ಮಗನ ಉಳಿಸ್ಕೊಳ್ಳೋಕೆ ತಾಯಿ ಖಂಡಿತ ಬಂದೇ ಬರ್ತಾಳೆ. ಕರೀರಿ ಅಮ್ಮನ್ನ. ಅವ ನನ್ನ ನಾಲ್ಗೆ ಮೇಲೂ ಏನಾದ್ರೂ ಬರೀ, ನಾನು ಬದುಕತ್ತೀನಿ. ದೇವಿ ನನ್ನ ತಲೆ ಮೇಲೆ ಕೈ ಇಡ್ತಾಳೆ ಅನ್ಕೊಂಡ್ರೆ ಸೋಮುಗೆ ಇಟ್ಬಿತ್ತಲ್ಲಪ್ಪ. ನನ್ನ ಕತೆ ಏನಿವಾಗ? ಅಯ್ಯೋ ದೇವ್ರೆ. ಅಯ್ಯೋ, ಭಾವನ್ಗೆ ಯಾಕೆ ಹೊಡಿತಿರೋದು ಅಂತ ಕೇಳಿದ್ರೆ ನಾನು ಏನು ಹೇಳಿ? ಭಾವ ಮಾಡ್ತಿರೋ ಕೆಟ್ಟ ಕೆಲ್ಸಕ್ಕೆ ಹೊಡಿತಿರೋದು ಅಂದರೆ ನನ್ನ ಅಕ್ಕಂಗಿರ್ಗೆಲ್ಲ ನನಗೆ ಆಗ್ತಿರೋ ಅನ್ಯಾಯ ಗೊತ್ತಾಯ್ತದೆ. ಯಾರು ತಪ್ಪು ತಿಳ್ಕೊಬೇಡಿ. ಪ್ರತಿ ವರ್ಷನೂ ಜಾತ್ರೆನಾಗ ಈ ಜಾಗಕ್ಕೆ ನಮ್ ದಣಿಗಳೇ ನಿಂತ್ಕೋಬೇಕಿತ್ತು. ಅದು ಬಿಟ್ಬಿಟ್ಟು ನೀನ್ ಯಾಕೆ ಬಂದಿದ್ಯಂತ ಕೋಪ ಮಾಡ್ಕೊಂಡು ಹೊಡಿತಾ ಇರೋದು ಅಟ್ಟೆಯ. ನಮ್ಗೇನು ತಪ್ಪಿಲ್ಲ ಕಣವ್ವ.
ಜಾಟು ಅದು ದೇವರು ಒಳ್ಳೇದಾಗ್ಲಿ ಅಂತ ಪ್ರಸಾದ ಕೊಟ್ಟಿದಪ್ಪಯ್ಯ. ಸತ್ಯನ ನಾವು ಮುಚ್ಚಿಟ್ರು ದೇವಿ ಗೊತ್ತಾಗಲ್ವಾ? ಜಗತ್ತೇ ಕಣ್ಣು ಮುಚ್ಚಿದ್ರು ದೇವಿ ಕಣ್ಣು ಯಾವಾಗಲೂ ತೆಗ್ದಿರ್ತೇನದಕ್ಕೆ ಇದೇ ಸಾಕ್ಷಿ. ಅದು ಜವಾಬ್ದಾರಿ ಬರಲಿ ಅಂತ ಅಮ್ಮ ಎಚ್ಚರಿಕೆ ಕೊಡ್ತಾ ಇರೋದು ಅನ್ಸತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ.